ರಾಜಕಾರಣದಲ್ಲಿ ಏನಾಗಬಹುದು ಅಂತ ಆಲ್ರೆಡಿ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೀತಾ ಇರತಕ್ಕಂತ ರಾಜಕೀಯ ಇವೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಸೊ ಹೈಕಮಾಂಡ್ ಈಗ ಸ್ವಲ್ಪ ಇವರಿಬ್ಬರಿಗೆ ಪ್ರಾಮಿನೆನ್ಸ್ ಕಮ್ಮಿ ಮಾಡಬಹುದಾ ಗೊತ್ತಿಲ್ಲ, ಏನಾಗಬಹುದು ಅಭಿಷೇಕ್? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಈಗಾಗಲೇ ಹೈಕಮಾಂಡ್ ಬೆಂಗಳೂರಿನಲ್ಲಿ ನಡೆದ ಕಾಲ್ ತುಳಿತದ ವಿಚಾರವಾಗಿ, ಸ್ಟ್ಯಾಂಪೀಡ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀರಾ ಅಸಮಾಧಾನವನ್ನ ಈಗಾಗಲೇ ಹೊರಹಾಕಿರುವಂತದ್ದು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು ಈ ರೀತಿಯಾದಂತಹ ಘಟನೆ ನಡೀಬಾರ್ದಿತ್ತು ಅಂತ. ಅಲ್ಲಿಗೆ ಪಕ್ಷಾತೀತವಾಗಿ ಈ ಒಂದು ವಿಚಾರದಲ್ಲಿ ಮಾತ್ರ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಎಐಸಿಸಿ ಕೂಡ ಈಗ ಹೊರಹಾಕಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಯಾರ ಮೇಲೂ ನಂಬಿಕೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಎಐಸಿಸಿ ಇದೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ರಾಜಕಾರಣಿಗಳ ಒಳ ಜಗಳವನ್ನ ಹೇಗೋ ನಿಭಾಯಿಸಿ ಎಲ್ಲರನ್ನ ಶಾಂತವನ್ನಾಗಿ ಮಾಡಿ ಸಂಪುಟ ವಿಸ್ತರಣೆ, ಸಂಪುಟ ಪುನಾರಚನೆ ಎಲ್ಲವನ್ನ ಕೂಡ ಸದ್ಯದ ಮಟ್ಟಿಗೆ ತಣ್ಣಗೆ ಮಾಡಲಾಗಿತ್ತು. ಅದಾದ ನಂತರ ಒಂದಿಷ್ಟು ಪ್ರಕರಣಗಳು ಮತ್ತೆ ಸರ್ಕಾರದ ಮುಜುಗರವನ್ನ ಉಂಟು ಮಾಡುವಂತಹ ಪ್ರಕರಣಗಳನ್ನ ನಿಧಾನವಾಗಿ ಕ್ರಮೇಣವಾಗಿ ತಣ್ಣಗೆ ಮಾಡ್ಕೊಂಡು ಬರ್ತಾ ಇತ್ತು. ಇದಾದ ನಂತರ ಎಂಎಲ್ಸಿಗಳ ನಾಮನಿರ್ದೇಶನಕ್ಕೆ ಇರುವಂತಹ 4 ಸೀಟ್ಗಳಿಗೆ ಕಡಿಮೆ ಅಂದ್ರೂ 400 ಜನ ಅಭ್ಯರ್ಥಿಗಳಿದ್ದಾರೆ ಅಂತ ಗೊತ್ತಾದಾಗ ಯಾರ್ಯಾರ ಕ್ಯಾಂಡಿಡೇಟ್ ಯಾರ್ಯಾರು ಅಂತ ನೋಡಿಕೊಂಡು ಆಯ್ತು ನಿಮ್ಗೂ ಒಂದಿಷ್ಟು ಕೊಡ್ತೀವಿ ಕೋಟಾಗಳನ್ನ. ಹೈಕಮಾಂಡ್ ಒಂದು ಕೋಟಾ ಇರುತ್ತೆ, ಸಿಎಂದೊಂದು ಕೋಟಾ ಇರುತ್ತೆ, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರದೊಂದು ಕೋಟಾ ಇರುತ್ತೆ. ಈ ರೀತಿಯಾದಂತಹ ಕೋಟಾಗಳನ್ನ ಕೂಡ ವಿಂಗಡಣೆ ಮಾಡಿಕೊಳ್ಳಲಾಗಿತ್ತು, ಮಾತನ್ನು ಕೂಡ ಕೊಡಲಾಗಿತ್ತು. ಆಯ್ತು ಮಾಡಿಕೊಡೋಣ ಈ ರೀತಿಯಂತ ಒಂದು ಚೌಕಟ್ಟನ್ನ ಹಾಕಿಕೊಳ್ಳಲಾಗಿತ್ತು. ಆದರೆ ಈ ಸದ್ಯದ ಮಟ್ಟಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತ ಈ ಒಂದು ದುರಂತದಿಂದ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದು ಒಂದಾಯ್ತು. ಅಂದ್ರೆ ಕರ್ನಾಟಕ ಸ್ಟೇಟ್ ಕಾಂಗ್ರೆಸ್ ಕಮಿಟಿ ಮೇಲೂ ಕೂಡ ನಾವು ನಂಬಿಕೆಯನ್ನ ಕಳ್ಕೊಂಡಿದ್ದೇವೆ ಅನ್ನೋ ಒಂದು ರೀತಿಯಾದಂತಹ ವರ್ತನೆ ಹಾಗೂ ಮಾತುಗಳು ಎಐಸಿಸಿ ಕಡೆಯಿಂದ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬಂದಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಈ ಬಾರಿ ಖಂಡಿತವಾಗಿಯೂ ನಮ್ಮ ರಾಜ್ಯದ ಯಾವುದೇ ಸಚಿವರಾಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, 2 ರೀತಿಯಾದಂತಹ ಬದಲಾವಣೆ ಎಐಸಿಸಿಯಿಂದ ನೋಡಬಹುದಾಗಿರುವಂತದ್ದು. ಒಂದು, ಹೇಗಾದ್ರೂ ಹಾಳಾಗೋಗ್ರಿ, ನಿಮಗೆ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ಅನ್ನೋ ಒಂದು ರೀತಿ ಕೊಡಬಹುದು. ಅಲ್ಲಿಗೆ ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅಂದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ನಮ್ಮನ್ನ ಹೆಸರನ್ನ ಹಾಳು ಮಾಡಿದ್ದೀರಾ, ಆ ಕಾರಣದಿಂದ ನೀವು ಏನು ಬೇಕಾದ್ರೂ ಮಾಡಿ ನಾವು ತಲೆ ತೂರ್ಸಲ್ಲ ಅಂತ ಹೇಳ್ಬೋದು. ಎರಡನೇದು, ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ನಿಮ್ಗೆ ಕೊಟ್ಟಂತ ಫ್ರೀ ಹ್ಯಾಂಡ್ ಅನ್ನ ಹೈಕಮಾಂಡ್ ನಿಮ್ಗೆ ಕೊಡೋದಿಲ್ಲ. ಬದಲಾಗಿ ಪೂರ್ಣ ಪ್ರಮಾಣದ ಕಮಾಂಡ್ ಅನ್ನ ನಾವೇ ಉಳಿಸ್ಕೊಳ್ತೀವಿ. ನಾವು ಹೇಳಿರೋದನ್ನ ನೀವು ಪಾಲಿಸಬೇಕಾಗತ್ತೆ. ಈ 4 ಸೀಟ್ಗಳನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ನಿರ್ಧಾರ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಅವಕಾಶವೂ ಇರೋದಿಲ್ಲ. ಮುಂದೊಂದು ದಿನ ಏನೇ ಇತ್ತು ಅಂದ್ರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ಪಡೆದೇ ನೀವು ಮುಂದೆ ನಡಿಬೇಕಾಗುತ್ತೆ. ಇಲ್ಲವಾದ್ರೆ ಪಕ್ಷದಿಂದ ನೀವು ಹೊರ ನಡಿಬಹುದು ಅನ್ನೋ ಒಂದು ಸೂಚನೆ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಈ 2 ಸಾಧ್ಯತೆಗಳ ನಡುವೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕ ಕಾಂಗ್ರೆಸ್ ಇದನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಹೈಕಮಾಂಡ್ ಮನವೊಲಿಸುವಂತ ಯಾವುದೇ ಕೆಲಸವನ್ನ ಸದ್ಯದ ಮಟ್ಟಿಗೆ ಈ ಒಂದು ಘಟನೆಯಿಂದ ಆಗದೆ ಇರುವಂತದ್ದು. ಈ ಕಾರಣದಿಂದ ಖಂಡಿತವಾಗಿಯೂ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ ಕರ್ನಾಟಕ ಕಾಂಗ್ರೆಸ್ ಅಂತ ಹೇಳಬಹುದಾಗಿರುವಂತದ್ದು. ಸೊ ಖಂಡಿತವಾಗಿಯೂ ವ್ಯತಿರಿಕ್ತ ಪರಿಣಾಮ ಕರ್ನಾಟಕದ ಕಾಂಗ್ರೆಸ್ ಮೇಲಂತೂ ಬೀರೋದ್ರಲ್ಲಿ ಸಂಶಯ ಇಲ್ಲ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ರಾಜಕಾರಣದಲ್ಲಿ ಏನಾಗಬಹುದು ಅಂತ ಆಲ್ರೆಡಿ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೀತಾ ಇರತಕ್ಕಂತ ರಾಜಕೀಯ ಇವೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಸೊ ಹೈಕಮಾಂಡ್ ಈಗ ಸ್ವಲ್ಪ ಇವರಿಬ್ಬರಿಗೆ ಪ್ರಾಮಿನೆನ್ಸ್ ಕಮ್ಮಿ ಮಾಡಬಹುದಾ ಗೊತ್ತಿಲ್ಲ, ಏನಾಗಬಹುದು ಅಭಿಷೇಕ್? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಈಗಾಗಲೇ ಹೈಕಮಾಂಡ್ ಬೆಂಗಳೂರಿನಲ್ಲಿ ನಡೆದ ಕಾಲ್ ತುಳಿತದ ವಿಚಾರವಾಗಿ, ಸ್ಟ್ಯಾಂಪೀಡ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀರಾ ಅಸಮಾಧಾನವನ್ನ ಈಗಾಗಲೇ ಹೊರಹಾಕಿರುವಂತದ್ದು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು ಈ ರೀತಿಯಾದಂತಹ ಘಟನೆ ನಡೀಬಾರ್ದಿತ್ತು ಅಂತ. ಅಲ್ಲಿಗೆ ಪಕ್ಷಾತೀತವಾಗಿ ಈ ಒಂದು ವಿಚಾರದಲ್ಲಿ ಮಾತ್ರ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಎಐಸಿಸಿ ಕೂಡ ಈಗ ಹೊರಹಾಕಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಯಾರ ಮೇಲೂ ನಂಬಿಕೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಎಐಸಿಸಿ ಇದೆ ಅಂದ್ರೆ ಕೂಡ ತಪ್ಪ
ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ರಾಜಕಾರಣಿಗಳ ಒಳ ಜಗಳವನ್ನ ಹೇಗೋ ನಿಭಾಯಿಸಿ ಎಲ್ಲರನ್ನ ಶಾಂತವನ್ನಾಗಿ ಮಾಡಿ ಸಂಪುಟ ವಿಸ್ತರಣೆ, ಸಂಪುಟ ಪುನಾರಚನೆ ಎಲ್ಲವನ್ನ ಕೂಡ ಸದ್ಯದ ಮಟ್ಟಿಗೆ ತಣ್ಣಗೆ ಮಾಡಲಾಗಿತ್ತು. ಅದಾದ ನಂತರ ಒಂದಿಷ್ಟು ಪ್ರಕರಣಗಳು ಮತ್ತೆ ಸರ್ಕಾರದ ಮುಜುಗರವನ್ನ ಉಂಟು ಮಾಡುವಂತಹ ಪ್ರಕರಣಗಳನ್ನ ನಿಧಾನವಾಗಿ ಕ್ರಮೇಣವಾಗಿ ತಣ್ಣಗೆ ಮಾಡ್ಕೊಂಡು ಬರ್ತಾ ಇತ್ತು. ಇದಾದ ನಂತರ ಎಂಎಲ್ಸಿಗಳ ನಾಮನಿರ್ದೇಶನಕ್ಕೆ ಇರುವಂತ 4 ಸೀಟ್ಗಳಿಗೆ ಕಡಿಮೆ ಅಂದ್ರೂ 400 ಜನ ಅಭ್ಯರ್ಥಿಗಳಿದ್ದಾರೆ ಅಂತ ಗೊತ್ತಾದಾಗ ಯಾರ್ಯಾರ ಕ್ಯಾಂಡಿಡೇಟ್ ಯಾರ್ಯಾರು ಅಂತ ನೋಡಿಕೊಂಡು ಆಯ್ತು ನಿಮ್ಗೂ ಒಂದಿಷ್ಟು ಕೊಡ್ತೀವಿ ಕೋಟಾಗಳನ್ನ. ಹೈಕಮಾಂಡ್ ಒಂದು ಕೋಟಾ ಇರುತ್ತೆ, ಸಿಎಂ ಒಂದು ಕೋಟಾ ಇರುತ್ತೆ, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರದೊಂದು ಕೋಟಾ ಇರುತ್ತೆ. ಈ ರೀತಿಯಾದಂತಹ ಕೋಟಾಗಳನ್ನ ಕೂಡ ವಿಂಗಡಣೆ ಮಾಡಿಕೊಳ್ಳಲಾಗಿತ್ತು, ಮಾತನ್ನು ಕೂಡ ಕೊಡಲಾಗಿತ್ತು. ಆಯ್ತು ಮಾಡಿಕೊಡೋಣ ಈ ರೀತಿಯಂತದ್ದ ಒಂದು ಚೌಕಟ್ಟನ್ನ ಹಾಕಿಕೊಳ್ಳಲಾಗಿತ್ತು. ಆದರೆ ಈ ಸದ್ಯದ ಮಟ್ಟಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತ ಈ ಒಂದು ದುರಂತದಿಂದ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದು ಒಂದಾಯ್ತು. ಅಂದ್ರೆ ಕರ್ನಾಟಕ ಸ್ಟೇಟ್ ಕಾಂಗ್ರೆಸ್ ಕಮಿಟಿ ಮೇಲೂ ಕೂಡ ನಾವು ನಂಬಿಕೆಯನ್ನ ಕಳ್ಕೊಂಡಿದ್ದೇವೆ ಅನ್ನೋ ಒಂದು ರೀತಿಯಾದಂತ ವರ್ತನೆ ಹಾಗೂ ಮಾತುಗಳು ಎಐಸಿಸಿ ಕಡೆಯಿಂದ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬಂದಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಈ ಬಾರಿ ಖಂಡಿತವಾಗಿಯೂ ನಮ್ಮ ರಾಜ್ಯದ ಯಾವುದೇ ಸಚಿವರಾಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, 2 ರೀತಿಯಾದಂತಹ ಬದಲಾವಣೆ ಎಐಸಿಸಿಯಿಂದ ನೋಡಬಹುದಾಗಿರುವಂತದ್ದು. ಒಂದು, ಹೇಗಾದ್ರೂ ಹಾಳಾಗೋಗ್ರಿ, ನಿಮಗೆ ಏನ್ ಬೇಕಾದ್ರೂ ಮಾಡ್ಕೊಡ್ರಿ ಅನ್ನೋ ಒಂದು ರೀತಿ ಕೊಡಬಹುದು. ಅಲ್ಲಿಗೆ ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅಂದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ನಮ್ಮನ್ನ ಹೆಸರನ್ನ ಹಾಳು ಮಾಡಿದೀರಾ, ಆ ಕಾರಣದಿಂದ ನೀವು ಏನು ಬೇಕಾದ್ರೂ ಮಾಡಿ ನಾವು ತಲೆ ತೂರ್ಸಲ್ಲ ಅಂತ ಹೇಳ್ಬೋದು. ಎರಡನೇದು, ಯಾವುದೇ ಕಾರಣಕ್ಕೂ ಇನ್ನ ಇಷ್ಟು ವರ್ಷ ನಿಮ್ಗೆ ಕೊಟ್ಟಂತ ಫ್ರೀ ಹ್ಯಾಂಡ್ ಅನ್ನ ಹೈಕಮಾಂಡ್ ನಿಮ್ಗೆ ಕೊಡೋದಿಲ್ಲ. ಬದಲಾಗಿ ಪೂರ್ಣ ಪ್ರಮಾಣದ ಕಮಾಂಡ್ ಅನ್ನ ನಾವೇ ಉಳಿಸ್ಕೊಳ್ತೀವಿ. ನಾವು ಹೇಳಿರೋದನ್ನ ನೀವು ಪಾಲಿಸಬೇಕಾಗತ್ತೆ. ಈ 4 ಸೀಟ್ಗಳನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ನಿರ್ಧಾರ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಅವಕಾಶವೂ ಇರೋದಿಲ್ಲ. ಮುಂದೊಂದು ದಿನ ಏನೇ ಇತ್ತು ಅಂದ್ರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ಪಡೆದೇ ನೀವು ಮುಂದೆ ನಡಿಬೇಕಾಗುತ್ತೆ. ಇಲ್ಲವಾದ್ರೆ ಪಕ್ಷದಿಂದ ನೀವು ಹೊರ ನಡಿಬಹುದು ಅನ್ನೋ ಒಂದು ಸೂಚನೆ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಈ 2 ಸಾಧ್ಯತೆಗಳ ನಡುವೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕ ಕಾಂಗ್ರೆಸ್ ಇದನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಹೈಕಮಾಂಡ್ ಮನವೊಲಿಸುವಂತ ಯಾವುದೇ ಕೆಲಸವನ್ನ ಸದ್ಯದ ಮಟ್ಟಿಗೆ ಈ ಒಂದು ಘಟನೆಯಿಂದ ಆಗದೇ ಇರುವಂತದ್ದು. ಈ ಕಾರಣದಿಂದ ಖಂಡಿತವಾಗಿಯೂ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ ಕರ್ನಾಟಕ ಕಾಂಗ್ರೆಸ್ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಖಂಡಿತವಾಗಿಯೂ ವ್ಯತಿರಿಕ್ತ ಪರಿಣಾಮ ಕರ್ನಾಟಕದ ಕಾಂಗ್ರೆಸ್ ಮೇಲಂತೂ ಬೀರೋದ್ರಲ್ಲಿ ಸಂಶಯ ಇಲ್ಲ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ರಾಜಕಾರಣದಲ್ಲಿ ಏನಾಗಬಹುದು ಅಂತ ಆಲ್ರೆಡಿ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೀತಾ ಇರತಕ್ಕಂತ ರಾಜಕೀಯ ಇವೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಸೊ ಹೈಕಮಾಂಡ್ ಈಗ ಸ್ವಲ್ಪ ಇವರಿಬ್ಬರಿಗೆ ಪ್ರಾಮಿನೆನ್ಸ್ ಕಮ್ಮಿ ಮಾಡಬಹುದಾ ಗೊತ್ತಿಲ್ಲ, ಏನಾಗಬಹುದು ಅಭಿಷೇಕ್? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಈಗಾಗಲೇ ಹೈಕಮಾಂಡ್ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತದ ವಿಚಾರವಾಗಿ, ಸ್ಟ್ಯಾಂಪೀಡ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀರಾ ಅಸಮಾಧಾನವನ್ನ ಈಗಾಗಲೇ ಹೊರಹಾಕಿರುವಂತದ್ದು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು ಈ ರೀತಿಯಾದಂತಹ ಘಟನೆ ನಡೀಬಾರ್ದಿತ್ತು ಅಂತ. ಅಲ್ಲಿಗೆ ಪಕ್ಷಾತೀತವಾಗಿ ಈ ಒಂದು ವಿಚಾರದಲ್ಲಿ ಮಾತ್ರ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಎಐಸಿಸಿ ಕೂಡ ಈಗ ಹೊರಹಾಕಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಯಾರ ಮೇಲೂ ನಂಬಿಕೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಎಐಸಿಸಿ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ರಾಜಕಾರಣಿಗಳ ಒಳ ಜಗಳವನ್ನ ಹೇಗೋ ನಿಭಾಯಿಸಿ ಎಲ್ಲರನ್ನ ಶಾಂತವನ್ನಾಗಿ ಮಾಡಿ ಸಂಪುಟ ವಿಸ್ತರಣೆ, ಸಂಪುಟ ಪುನಾರಚನೆ ಎಲ್ಲವನ್ನ ಕೂಡ ಸದ್ಯದ ಮಟ್ಟಿಗೆ ತಣ್ಣಗೆ ಮಾಡಲಾಗಿತ್ತು. ಅದಾದ ನಂತರ ಒಂದಿಷ್ಟು ಪ್ರಕರಣಗಳು ಮತ್ತೆ ಸರ್ಕಾರದ ಮುಜುಗರವನ್ನ ಉಂಟು ಮಾಡುವಂತಹ ಪ್ರಕರಣಗಳನ್ನ ನಿಧಾನವಾಗಿ ಕ್ರಮೇಣವಾಗಿ ತಣ್ಣಗೆ ಮಾಡ್ಕೊಂಡು ಬರ್ತಾ ಇತ್ತು. ಇದಾದ ನಂತರ ಎಂಎಲ್ಸಿಗಳ ನಾಮನಿರ್ದೇಶನಕ್ಕೆ ಇರುವಂತ 4 ಸೀಟ್ಗಳಿಗೆ ಕಡಿಮೆ ಅಂದ್ರೂ 400 ಜನ ಅಭ್ಯರ್ಥಿಗಳಿದ್ದಾರೆ ಅಂತ ಗೊತ್ತಾದಾಗ ಯಾರ್ಯಾರ ಕ್ಯಾಂಡಿಡೇಟ್ ಯಾರ್ಯಾರು ಅಂತ ನೋಡಿಕೊಂಡು ಆಯ್ತು ನಿಮ್ಗೂ ಒಂದಿಷ್ಟು ಕೊಡ್ತೀವಿ ಕೋಟಾಗಳನ್ನ. ಹೈಕಮಾಂಡ್ ಒಂದು ಕೋಟಾ ಇರುತ್ತೆ, ಸಿಎಂ ಒಂದು ಕೋಟಾ ಇರುತ್ತೆ, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರದೊಂದು ಕೋಟಾ ಇರುತ್ತೆ. ಈ ರೀತಿಯಾದಂತಹ ಕೋಟಾಗಳನ್ನ ಕೂಡ ವಿಂಗಡಣೆ ಮಾಡಿಕೊಳ್ಳಲಾಗಿತ್ತು, ಮಾತನ್ನು ಕೂಡ ಕೊಡಲಾಗಿತ್ತು. ಆಯ್ತು ಮಾಡಿಕೊಡೋಣ ಈ ರೀತಿಯಂತದ್ದ ಒಂದು ಚೌಕಟ್ಟನ್ನ ಹಾಕಿಕೊಳ್ಳಲಾಗಿತ್ತು. ಆದರೆ ಈ ಸದ್ಯದ ಮಟ್ಟಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತ ಈ ಒಂದು ದುರಂತದಿಂದ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದು ಒಂದಾಯ್ತು. ಅಂದ್ರೆ ಕರ್ನಾಟಕ ಸ್ಟೇಟ್ ಕಾಂಗ್ರೆಸ್ ಕಮಿಟಿ ಮೇಲೂ ಕೂಡ ನಾವು ನಂಬಿಕೆಯನ್ನ ಕಳ್ಕೊಂಡಿದ್ದೇವೆ ಅನ್ನೋ ಒಂದು ರೀತಿಯಾದಂತಹ ವರ್ತನೆ ಹಾಗೂ ಮಾತುಗಳು ಎಐಸಿಸಿ ಕಡೆಯಿಂದ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬಂದಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಈ ಬಾರಿ ಖಂಡಿತವಾಗಿಯೂ ನಮ್ಮ ರಾಜ್ಯದ ಯಾವುದೇ ಸಚಿವರಾಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, 2 ರೀತಿಯಾದಂತಹ ಬದಲಾವಣೆ ಎಐಸಿಸಿಯಿಂದ ನೋಡಬಹುದಾಗಿರುವಂತದ್ದು. ಒಂದು,
ಹೇಗಾದ್ರೂ ಹಾಳಾಗೋಗ್ರಿ, ನಿಮಗೆ ಏನ್ ಬೇಕಾದ್ರೂ ಮಾಡ್ಕೊಡ್ರಿ ಅನ್ನೋ ಒಂದು ರೀತಿ ಕೊಡಬಹುದು. ಅಲ್ಲಿಗೆ ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅಂದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ನಮ್ಮನ್ನ ಹೆಸರನ್ನ ಹಾಳು ಮಾಡಿದ್ದೀರಾ. ಆ ಕಾರಣದಿಂದ ನೀವು ಏನು ಬೇಕಾದ್ರೂ ಮಾಡಿ ನಾವು ತಲೆ ತೂರ್ಸಲ್ಲ ಅಂತ ಹೇಳ್ಬೋದು. ಎರಡನೇದು, ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ನಿಮ್ಗೆ ಕೊಟ್ಟಂತ ಫ್ರೀ ಹ್ಯಾಂಡ್ ಅನ್ನ ಹೈಕಮಾಂಡ್ ನಿಮ್ಗೆ ಕೊಡೋದಿಲ್ಲ. ಬದಲಾಗಿ ಪೂರ್ಣ ಪ್ರಮಾಣದ ಕಮಾಂಡ್ ಅನ್ನ ನಾವೇ ಉಳಿಸ್ಕೊಳ್ತೀವಿ. ನಾವು ಹೇಳಿರೋದನ್ನ ನೀವು ಪಾಲಿಸಬೇಕಾಗತ್ತೆ. ಈ 4 ಸೀಟ್ಗಳನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ನಿರ್ಧಾರ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಅವಕಾಶವೂ ಇರೋದಿಲ್ಲ. ಮುಂದೊಂದು ದಿನ ಏನೇ ಇತ್ತು ಅಂದ್ರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ಪಡೆದೇ ನೀವು ಮುಂದೆ ನಡಿಬೇಕಾಗುತ್ತೆ. ಇಲ್ಲವಾದ್ರೆ ಪಕ್ಷದಿಂದ ನೀವು ಹೊರ ನಡಿಬಹುದು ಅನ್ನೋ ಒಂದು ಸೂಚನೆ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಈ 2 ಸಾಧ್ಯತೆಗಳ ನಡುವೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕ ಕಾಂಗ್ರೆಸ್ ಇದನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಹೈಕಮಾಂಡ್ ಮನವೊಲಿಸುವಂತ ಯಾವುದೇ ಕೆಲಸವನ್ನ ಸದ್ಯದ ಮಟ್ಟಿಗೆ ಈ ಒಂದು ಘಟನೆಯಿಂದ ಆಗದೆ ಇರುವಂತದ್ದು. ಈ ಕಾರಣದಿಂದ ಖಂಡಿತವಾಗಿಯೂ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ ಕರ್ನಾಟಕ ಕಾಂಗ್ರೆಸ್ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಖಂಡಿತವಾಗಿಯೂ ವ್ಯತಿರಿಕ್ತ ಪರಿಣಾಮ ಕರ್ನಾಟಕದ ಕಾಂಗ್ರೆಸ್ ಮೇಲಂತೂ ಬೀರೋದ್ರಲ್ಲಿ ಸಂಶಯ ಇಲ್ಲ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.